स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮ ಗೋಷ್ಠಿಯ ವಿಷಯ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಮತ್ತು ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ್ರ ಬಗ್ಗೆ ಜಿಲ್ಲಾ ಬಿಜೆಪಿಯವರು ಕಳೆದ ಬುಧವಾರ ಪತ್ರಿಕಾಗೋಷ್ಠಿ ಮಾಡಿ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಎಂ ಬಿ ಪಾಟೀಲ್ರು ನೀರಾವರಿಗೆ ಏನೂ ಮಾಡೇ ಇಲ್ಲ, ನೀರಾವರೆಲ್ಲ ಬಿಜೆಪಿಯ ಕಲ್ಪನೆಯ ಯೋಜನೆಗಳು, ಕಾಂಗ್ರೆಸ್ದವ್ರಿಗೆ ನೀರಾವರಿ ಬಗ್ಗೆ ಏನೂ ಕಾಳಜಿ ಇಲ್ಲ, ಎಲ್ಲ ನಾವೇ ಮಾಡಿದ್ವು ಅಂತ ಹೇಳಿದ್ದಾರೆ. ಆಮೇಲೆ ಯಶವಂತರಗೌಡ್ರ ಬಗ್ಗೆ ಮಾತಾಡಿ ಅವರು ನಮಗ ಅಂಧ ಭಕ್ತರಂತ ಶಬ್ದ ಉಪಯೋಗಿಸ್ಯಾರ. ಆಮೇಲೆ ಅಲ್ಲೇನು ಇಂಡಿ ಮತಕ್ಷೇತ್ರದಾಗ ಅಭಿವೃದ್ಧಿ ಆಗಿಲ್ಲ, ಆ ಅಭಿವೃದ್ಧಿ ಆಗ್ಲಾರ್ದು ಮರೆಮಾಚಲಿಕ್ಕೆ ಈ ತರ ಮಾತಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈ ನೀರಾವರಿಗೆ ಏನು ಸಂಬಂಧ ಇಲ್ಲ, ಅವ್ರು ರಾಜ್ಯ ಸರ್ಕಾರದ್ದು ಯಶವಂತರಗೌಡರು ಮಾಡ್ಬೇಕಾಗಿತ್ತು, ಮಾಡಿಲ್ಲ ಅಂತ ಹೇಳಿದ್ದಾರೆ. ನೀರಾವರಿ ವಿಷಯದಲ್ಲಿ ಎಂ ಬಿ ಪಾಟೀಲ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದಾರೆ ಬಿಜೆಪಿಯವರು. ನಾನು ಅವರಿಗೆ ವಿನಂತಿ ಮಾಡ್ತೇನೆ, ಎಂ ಬಿ ಪಾಟೀಲ್ರು ಆಮೇಲೆ ಬರುವುದು ಬಿಡುದು ಅದು ಅವ್ರಿಗೆ ಬಿಟ್ಟಿದ್ದು, ನಾವೇ ಅವರು ಆಹ್ವಾನವನ್ನು ಸ್ವೀಕಾರ ಮಾಡಿ ಬಹಿರಂಗ ಚರ್ಚೆಗೆ ನೀವು ಯಾವತ್ತು ವೇದಿಕೆ ಸಿದ್ಧ ಮಾಡ್ತೀರಿ ಅವತ್ತು ನಾವು ದಾಖಲೆಗಳ ಸಮೇತ ಬರ್ತೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ. ಯಾಕಂತ ಕೇಳಿದ್ರೆ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಕೆಲಸಗಳು ಏನಾದರೂ ಆಗಿದ್ರೆ 2013ರಿಂದ 18ನೇ ಪೀರಿಯಡ್ದಲ್ಲಿ, ಅದು ಎಂ ಬಿ ಪಾಟೀಲ್ರ ನೀರಾವರಿ ಸಚಿವರಿದ್ದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ಹಣ ಕೊಡ್ತೀವಂತ ಏನು ವಾಗ್ದಾನ ಮಾಡಿದ್ರು ಹೊಸಪೇಟೆಯಲ್ಲಿ, ಅದ್ರ ಪ್ರಕಾರ ಅಷ್ಟಕ್ಕಿಂತ ಹೆಚ್ಚಿಗೆ ಹಣ ತಂದು ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲಿ ಎಲ್ಲಿ ಯಾವ ಜಿಲ್ಲೆಗೆ ಬರ್ತದೆ ಅದೆಲ್ಲಾ ಕಡೆ ಯುದ್ಧದ ಉಪಾಧಿಯಲ್ಲಿ ಕೇವಲ 5 ವರ್ಷಗಳಲ್ಲಿ ಯೋಜನೆ ತಯಾರು ಮಾಡೋದು, ಅದನ್ನ ಟೆಂಡರ್ ಮಾಡೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋದು, 3 ಕೆಲಸಗಳು 5 ವರ್ಷದಲ್ಲಿ ಆಗಿದಾವೆ. ಇದು ಬಹಳ ಒಂದು ಒಳ್ಳೆ ಕೆಲಸ, ಯಾರು ಮಾಡಲಾರ್ದಂತ ಕೆಲಸ ನೀರಾವರಿ ಕೆಲಸ ಎಂ ಬಿ ಪಾಟೀಲ್ರು ಮಾಡಿದ್ದಾರೆ. ಇದು ಮಾಡದ ಮೇಲೆ ನಿಮ್ಮ ಬಿಜೆಪಿಯ ಶಾಸಕರು, ಇವತ್ತು ನೀವು ಪಕ್ಷದಿಂದ ಅವ್ರಿಗೆ ಉಚ್ಚಾಟನೆ ಮಾಡಿರಬಹುದು, ಅವರೇ ಸಿದ್ದೇಶ್ವರ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಎಂ ಬಿ ಪಾಟೀಲ್ರನ್ನ ಆಧುನಿಕ ಭಗೀರಥ ಅಂತ ಹೇಳಿ ಪ್ರಶಸ್ತಿ ಕೊಟ್ಟು ಬಾಯಿ ತುಂಬಾ ಹೊಗಳಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಎಂ ಬಿ ಪಾಟೀಲ್ರು ನೀರಾವರಿಗೆ ಏನೂ ಮಾಡಿಲ್ಲ ಅಂತ ಹೇಳುದು ಇದು ಬಹಳ ಬಾಲಿಶತನದ ಹೇಳಿಕೆ. ಮೊದಲ ಇವರೆಲ್ಲ ಯೋಜನೆ ಏನಿತ್ತು, ಬಿಜಾಪುರ ಜಿಲ್ಲೆ ಯಾವ ಪರಿಸ್ಥಿತಿ ಇತ್ತು, ಇವತ್ತು ಯಾವ ಪರಿಸ್ಥಿತಿ ಇದೆ ಎಲ್ಲ ಗೊತ್ತಿದೆ ರೀ. ಅವರು ರೈತ ಕುಟುಂಬದಿಂದ ಒಳ್ಳೆ ಕುಟುಂಬದಿಂದ ಬಂದವರು ಇದಾರಲ್ಲ, ಬಿಜೆಪಿ ಅಧ್ಯಕ್ಷರಲ್ಲಿ ಪದಾಧಿಕಾರಿಗಳು. ಆದ್ರೆ ನೀರಾವರಿ ಬಗ್ಗೆ ಬಿಜೆಪಿನೇ ಮಾಡಿದೆ, ಉಳಿದವ್ರು ಮಾಡಿಲ್ಲ. ಕೆರೆ ತುಂಬುವ ಯೋಜನೆ ಅದು ಬಿಜೆಪಿ ಸರ್ಕಾರ ಇದ್ದಾಗ ಮಂಜೂರಾಯ್ತು ಅಂತ ಹೇಳಿದ. ಆ ಮಾತಿಗೆ ಕೆರೆ ತುಂಬುವ ಯೋಜನೆ ಬಿಜೆಪಿ ಸರ್ಕಾರ ಇದ್ದಾಗ ಕೆ ಎಸ್ ಈಶ್ವರಪ್ಪ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಇದ್ದಾಗ ಅದು ಮಂಜೂರಾತಿ ಕೊಟ್ಟಿದ್ದು ನಿಜ. ಇದು ನಾವು ಅವ್ರಿಗೆ ಈಶ್ವರಪ್ಪನವ್ರಿಗೆ ಧನ್ಯವಾದ ಹೇಳಿದ್ವಿ, ಆಗಿನ ಸರ್ಕಾರಕ್ಕೂ ನಾವು ಧನ್ಯವಾದ ಹೇಳಿದ್ವಿ, ಎಂ ಬಿ ಪಾಟೀಲ್ರು ಹೇಳಿದ. ಆದ್ರೆ ಕೆರೆ ತುಂಬುವ ಯೋಜನೆ ಒಂದು ಕನಸಿನ ಯೋಜನೆ ಎಂ ಬಿ ಪಾಟೀಲ್ರದ, ಆ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರಲಿಲ್ಲ. ನಾವೇ ಅವ್ರಿಗೆ ಪ್ರಶ್ನೆ ಮಾಡಿದೀವಿ, ಏನ್ ಸರ್ ಕೆರೆ ತುಂಬುದಂದ್ರೆ ಹೆಂಗ್ ಸಾಧ್ಯ ಇದೆ, ಎಲ್ಲಿಂದ ತಂದು ತುಂಬೋರು, ಕೆರೆ ಹೆಂಗ್ ತುಂಬಲು ಬರ್ತೈತಿ ಅಂತ ಕೇಳಿ ಅವ್ರು ಅವಾಗ ವಿಸ್ತೃತವಾಗಿ ನಮ್ಮೆಲ್ಲರಿಗೆ ಮನವರಿಕೆ ಏನ್ ಮಾಡಿದ್ರು, ಡ್ಯಾಮ್ನಿಂದ ಹೊಳೆಯಿಂದ ನೀರು ಪೈಪ್ ಮುಖಾಂತರ ತಂದು ಕೆರೆಗಳಿಗೆ ತುಂಬಿ ಜನರಿಗೆ ಅನುಕೂಲ ಆಗ್ತದೆ, ಜಾನುವಾರುಗಳಿಗೆ ರೈತರಿಗೆ ಅನುಕೂಲ ಆಗ್ತದೆ, ಅದಕ್ಕೆ ಯೋಜನೆಯನ್ನು ಮಾಡೋಣ ಅಂತ ಹೇಳಿದ್ರೆ ನಾವು ಒಂದು ತಿಂಗಳಾನಗಟ್ಲೆ ಅವರು ಜೊತೆ ಸೇರಿ ನಾವೆಲ್ಲರೂ ಜಿಲ್ಲೆಯಾದ್ಯಂತ ಕೆರೆ ತುಂಬುವ ಯೋಜನೆ ಮಂಜೂರಾಗ್ಲಿ ಅಂತೇಳಿ ಹೋರಾಟ ಮಾಡಿದ್ವಿ. ಎಂ ಬಿ ಪಾಟೀಲ್ರು ಕಲ್ಪನೆ ಮಾಡಿದ್ದಿಲ್ಲ ಅಂದ್ರೆ ಇವತ್ತಿಗೂ ಈ ಕೆರೆ ತುಂಬುವ ಯೋಜನೆ ಬರ್ತಿರ್ಲಿಲ್ಲ. ಆಮೇಲೆ ಎಂ ಬಿ ಪಾಟೀಲ್ರು ಕೆರೆ ತುಂಬುವ ಯೋಜನೆ ಮಾಡಿದ್ರು, ಕೆನಾಲ್ಗಳನ್ನ ಎಲ್ಲಿ ಬೇಕಲ್ಲಿ ತಗೊಂಡು ಹೋದ್ರು. ನಾ ಬಿಜೆಪಿ ಒಂದು ಮಾತು ಹೇಳ್ತೀನಿ, ನೀವೇ ಸೆಲೆಕ್ಟ್ ಮಾಡ್ರಿ ಯಾವುದೇ ಒಂದು ಹೋಬಳಿ ಜಿಲ್ಲೆಯಲ್ಲಿ, ಆ ಹೋಬಳಿ ಹೋಗೋಣ, ಅಲ್ಲಿ ಕೆನಾಲ್ ಅದಾವಿಲ್ಲ ಅನ್ನೋದು ನೀವೇ ನೋಡ್ಬೇಕು. ನೀವ್ ಯಾವ ಚಸ್ಮಾ ಹಾಕೊಂಡು ನೋಡಿದ್ರು ನಾವು ರೆಡಿ ಇರಿ. ಯಾಕಂದ್ರೆ ಯಾವುದೇ ಹೋಬಳಿ ಹೋಗುದು, ನಾ ಪ್ರತಿ ಹಳ್ಳಿ
ಅಂತ ಹೇಳುದಿಲ್ಲ. ಹೋಬಳಿ ಅದಾವ, ಹೋಬಳಿ ಮಟ್ಟದಲ್ಲಿ ಹೋಗುನು. ಇಲ್ಲಿ ಕೋರವಾರ ಹತ್ರ ಒಂದು ಅಭೂತ್ ಇಡೀ ಏಷ್ಯಾದಲ್ಲಿ ಅಂತ ಒಂದು ಯೋಜನೆ ಇಲ್ಲ, ಆ ತರ ಕೆನಾಲ್ ತಗೊಂಡಿದ್ದಾರೆ. ಕೆನಾಲ್ ಮೇಲೆ ಹೋಗ್ತದೆ, ಕೆನಾಲ್ ಕೆಳಗನು ಹೋಗ್ತದೆ. ತಿಡುಗುಂದಿ ಅಕ್ವಡೇಟ್ ಇಲ್ಲಿ ಮದಮಾವಿ ಹತ್ರ ಪ್ರಾರಂಭ ಆಗಿ ಅದು ತಿಡುಗುಂದಿವರೆಗೆ ಇಷ್ಟು ದೊಡ್ಡ ಅಕ್ವಡೇಟ್ ಮಾಡಿದ್ದು ಯಾರು ಮಾಡಿಲ್ಲ. ಇದು ಸಾಧ್ಯನೇ ಇಲ್ಲ ಅಂತ. ಇನ್ನೂ ಇಂಥ ಬಹಳ ಅದಾವ. ತುಬಚಿ ಏತ ನೀರಾವರಿ, ಏತ ನೀರಾವರಿಗಳನ್ನ ಮಾಡಿ, ವೀರಾಪುರ ಏತ ನೀರಾವರಿ ಇರ್ಬೋದು, ಮುಳವಾಡಿ ಏತ ನೀರಾವರಿ ಇವ್ರ ಕಾಲಕ್ಕೆ ಫುಲ್ ಇಂಪ್ಲಿಮೆಂಟ್ ಆಗಿ ಒಂದು ಹಂತಕ್ಕೆ ಬರ್ತದು. ಈ ಎಲ್ಲಾ ಏತ ನೀರಾವರಿಗಳು, ಕೆನಾಲ್ಗಳು, ಮೇನ್ ಕೆನಾಲ್, ಬ್ರಾಂಚ್ ಕೆನಾಲ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಯಾರ. ಇದನ್ನು ಯಾರ್ಯಾರು ಅಲ್ಲಗಳಲ್ಲಿ ವಿರೋಧಿಗಳನ್ನು ಅಲ್ಲಗಳಿಲ್ಲ ಇವತ್ತಿಂತನ. ಆದ್ರೆ ಇವರು ಇವತ್ತು ವಿಚಾರ ಮಾಡಿ ಈ ತರ ಮಾತಾಡ್ತಾರಂದ್ರ ಅದು ನಾವು ಇವ್ರ ಆಹ್ವಾನವನ್ನು ಸ್ವೀಕರಿಸ್ತೀವಿ. ಇವ್ರಿಗೆ ದಾಖಲೆಗಳನ್ನ ಮತ್ತು ಕೇವಲ ಕಾಗದ ತೋರಿಸೋದಿಲ್ಲ, ಎಲ್ಲೆಲ್ಲಿ ನೀರಾವರಿ ಆಗ್ಯದ ಅದನ್ನ ಕರ್ಕೊಂಡೋಗಿ ತೋರಿಸ್ತೀವಿ. ನೀವೇ ಸೆಲೆಕ್ಟ್ ಮಾಡ್ರಿ. ಇನ್ನ ಕಾಂಗ್ರೆಸ್ದವ್ರಿಗೆ ಇನ್ನು ಅವ್ರು ಏನ್ ಹೇಳಿದ್ರು, ಇನ್ನೊಂದು ವಿಷಯ, ಬಬಲೇಶ್ವರ ಮತಕ್ಷೇತ್ರ ಅಲ್ಲಿ ಏನೋ ಅಭಿವೃದ್ಧಿನ ಆಗಿಲ್ಲ. ನೀವು ಬಬಲೇಶ್ವರ ನೋಡಿಲ್ಲ ಅಂದಂಗ ಆಯ್ತದ ಅರ್ಥ. ನೀವು ಬಬಲೇಶ್ವರ ನೋಡಿದ್ರೆ ಈ ಮಾತು ಬರ್ತಿರ್ಲಿಲ್ಲ ನಿಮ್ ಬಾಯಿಂದ. ಇವತ್ತ ನಾವೇ ಕೆಲವು ಸಲ ಅವ್ರಿಗೆ ಎಷ್ಟು ವರ್ಕ್ ಮಾಡ್ತಾರೆ ಬಬಲೇಶ್ವರಕ್ಕೆ ಅಂದ್ರೆ, ಏನ್ ಸರ್ ನೀವು ಬಬಲೇಶ್ವರಕ್ಕೆ ಮಂತ್ರಿನ ಜಿಲ್ಲೆಗೆ ಮಂತ್ರಿ ಅಂತ ಕೇಳಿವ್ ನಾವು. ಅಷ್ಟು ರಾತ್ರಿಯಾಗಲು ದುಡಿತಾರ ಅವ್ರು ಬಬಲೇಶ್ವರ ಸಲ. ನಮ್ದು ಒಂದು ರಿಕ್ವೆಸ್ಟ್ ಇದೆ ಅವ್ರಿಗೆ, ಸರ್ ಉಳು ಜಿಲ್ಲಾ ತುಂಬಾ ಬರ್ರಿ, ಅಲ್ಲಿನೂ ಬರ್ತಾರ ಅವರು, ಬಟ್ ಬಬಲೇಶ್ವರಕ್ಕೆ ಆದ್ಯತೆ ಬಹಳ ಕೊಡ್ತಾರ. ಅದನ್ನ ನಾವು ಹೊಗಳ್ಬೇಕೆ, ಯಾಕಂದ್ರೆ ಪ್ರತಿಯೊಬ್ರು ತಮ್ಮ ಮತಕ್ಷೇತ್ರಕ್ಕೆ ಅದು ಮಾಡಬೇಕಾಗ್ತದೆ, ಮಾಡ್ತಾರೆ. ಬಬಲೇಶ್ವರ ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ನೋಡಿ ಮಾತಾಡಿ. ನೀವು ನೋಡ್ಲಾರ್ದೇನೆ ಎಲ್ಲೋ ಕೂತು ಯಾರ ಬಗ್ಗೆನೂ ಟೀಕೆ ಮಾಡ್ಬೇಡಿ. ಇನ್ನು ಯಶವಂತರಾಗೌಡ್ರು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ, ಅವ್ರ ಕಡೆಯಿಂದ ಕೆಲಸ ಮಾಡಕ್ಕಾಗಿಲ್ಲ, ಅದನ್ನ ಮುಚ್ಕೊಳಕ ಇವ್ರು ಅಂಧ ಭಕ್ತರು ಅಂತ ಹೇಳಿದಾರೆ. ಅಂಧ ಭಕ್ತರಂತ ಯಾರು ಹೇಳ್ಯಾರ? ಯಶವಂತಗೌಡ್ರು ಹೇಳಿಲ್ಲದು. ಸುಮಾರು 7-8 ವರ್ಷಗಳಿಂದ ಅಂಧ ಭಕ್ತರು ಅಂತ ಹೇಳಿದಾರೆ. 2-3 ದಿವಸದಿಂದ ಮೋದಿಯವರ ಒಂಥರ ಅಭಿಮಾನಿನೇ ರಂಗಣ್ಣ ಅಂತ, ಪಬ್ಲಿಕ್ ಟಿವಿ ರಂಗಣ್ಣ ಅಂತ ಹೇಳಿ, ಅವರು ಉಳಿದಾರ ಇವ್ರಿಗೆಲ್ಲ ಮೋದಿಯವರಿಗೆ ಟೀಕಾ ಮಾಡಿದ್ದಾರೆ, ಮಬ್ಬ ಭಕ್ತರು ಅಂತ ಹೇಳಿದ್ದಾರೆ. ರಂಗಣ್ಣ ಹೇಳಿದ್ರೆ ಸುಖ ಆಗ್ತದ ನಿಮಗ? ಪಬ್ಲಿಕ್ ಟಿವಿ ಅವರು ಅಂಧ ಭಕ್ತರು ಅಂದ್ರೆ, ಮಬ್ಬ ಭಕ್ತರು ಅಂದ್ರೆ ಸುಖ ಆಗ್ತದ, ಉಳಿದವ್ರ ಅಂದ್ರೆ ಆಗುದಿಲ್ಲ ನಿಮ್ಗ? ಅದು ಬಹಳ ಖುಷಿ ಕೊಡ್ತದ ನಿಮ್ಗೆ. ಅವ್ರು ಹೇಳಿದ್ದು, ಯಶವಂತರಗೌಡರು ಹೇಳಿದ ಇದು ಶಬ್ದ ಅಲ್ಲಿದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲಿ ಬೇಕಲ್ಲಿ ಪತ್ರಿಕೆಗಳಲ್ಲಿ ಅಂಧ ಭಕ್ತರಂತ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ಅವರು ಹೇಳಿದ್ದಾರೆ ಅಷ್ಟೇ. ಅದನ್ನೇ ದೊಡ್ಡದು ಅಂಧ ಭಕ್ತರು ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಏನೇನ್ ನಡೆದಿದೆ ಅನ್ನೋದು ನೀವೆಲ್ಲ ನೋಡಿ ಮೌನ ವಹಿಸಿದಿರಲ್ಲ, ನಿಮ್ಗೆ ಏನ್ ಅನ್ಬೇಕು? ನಿನ್ನಿನ ದಿವಸ ನೀಟ್ ಪ್ರಶ್ನೆ ಪತ್ರಿಕೆ ಸೋರಾಯ್ತು, ಕೋಟಿ ವಿದ್ಯಾರ್ಥಿಗಳ ಜೀವನ ಹಾಳಾಗೋಯ್ತು. ಅವ್ರು ಯಾರ್ಯಾರು ಪಾಸ್ ಹಾಕಿದ್ರು, ಈಗ ಮತ್ತೊಮ್ಮೆ ಕೂತ್ರೆ ಅವ್ರು ಮತ್ತೊಮ್ಮೆ ಪಾಸ್ ಆಗ್ತಾರಂತ ಏನು ಗೊತ್ತಾ? ವರ್ಷಗಟ್ಟಲೆ ಅಭ್ಯಾಸ ಮಾಡಿದಾರೆ, ಅವರು ದುಡ್ಡು ಖರ್ಚು ಮಾಡಿದ್ದಾರೆ, ಕಣ್ಣಲ್ಲಿ ನಿದ್ರೆ ಕಳ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರ ಬಂದ ಮೇಲೆ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿದಾವೆ ಅಲ್ಲೆಲ್ಲಿ ಆಗಿದೆ. ಮೊದಲು KET ಆಯಾ ರಾಜ್ಯಗಳು, ನಮ್ಮ ಕರ್ನಾಟಕದಲ್ಲಿ KET ಮಾಡ್ತಿದ್ರು, ಆಯಾ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಿದ್ರು. ಅದನ್ನ ಕೇಂದ್ರೀಕೃತ ಮಾಡಿ ಒಂದೇ ಕಡೆ ನೀಟ್ ಮಾಡೋ ಉದ್ದೇಶನೇ ನೀವು ಅದರಲ್ಲಿ ಭ್ರಷ್ಟಾಚಾರ ಮಾಡೋಕು, ಅದರಲ್ಲಿ ಜನರಿಗೆ ಮೋಸ ಮಾಡೋಕಂತ ಮಾಡಿದ್ರಿ ನೀವು. ಆ ಯೋಜನೆ ನೀಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಜನರಿಗೆ ಮೋಸ ಮಾಡೋಕಂತ ಮಾಡಿದಿರಿ ನೀವು. ಇವತ್ತು ಕಾಳಜಿ ಇಲ್ಲ ನೀವು ವಿದ್ಯಾರ್ಥಿಗಳ ಬಗ್ಗೆ. ಬಿಜೆಪಿ ಫ್ಯಾಮಿಲಿ ಕಾರ್ಯಕರ್ತರ ಫ್ಯಾಮಿಲಿಯಲ್ಲಿ ವಿದ್ಯಾರ್ಥಿಗಳಿಲ್ವಾ? ವಿದ್ಯಾರ್ಥಿಗಳಂದ್ರೆ ವಿದ್ಯಾರ್ಥಿಗಳೇ ಅವರು, ಅವರಿಗೆ ಪಕ್ಷ ಪಂಗಡ ಇರುವುದಿಲ್ಲ. ಅದನ್ನು ನೀವು ನೋವಾಗಲ್ವಾ ನಿಮಗೆ? ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ನೋವಾಗ್ತಾ ಇಲ್ವಾ? ಅದ್ರ ಬಗ್ಗೆನೂ ಮಾತಾಡಿ. ಯಾಕೆ ಹೀಗಾಗ್ತದೆ, ಆಗ್ಬಾರ್ದು ಅಂತ ಆಗ್ರಹ ಮಾಡಿ ನಿಮ್ಮ ಸರ್ಕಾರಕ್ಕೆ. ಆಮೇಲೆ ಈ ದೇಶದಲ್ಲಿ ನೀರಾವರಿ ಕಲ್ಪನೆನೇ ಇರಲಿಲ್ಲ, ನೀರಾವರಿ ಕಲ್ಪನೆನೇ ಮೋದಿಯವರಿಂದ ಬಂತು, ಬಿಜೆಪಿಯಿಂದ ಬಂತು ಹೇಳಿ. ನಾವೊಂದು ಪ್ರಶ್ನೆ ಮಾಡ್ತೀನಿ ವಿನಂತಿಯಿಂದ, 12 ವರ್ಷಗಳಲ್ಲಿ ಎಲ್ಲೆಲ್ಲಿ ನೀವು ಡ್ಯಾಮ್ಗಳಿಗೆ ಫೌಂಡೇಶನ್ ಹಾಕಿದ್ರಿ, ಎಷ್ಟು ಡ್ಯಾಮ್ಗಳು ತಯಾರಾಗ್ಯಾವ, ಎಷ್ಟೆಷ್ಟು ಸ್ಯಾಂಕ್ಷನ್ ಮಾಡಿದಿರಿ ಅನ್ನೋದು ನೀವು ಶ್ವೇತ ಪತ್ರ ಹೊರಡಿಸ್ಬೇಕು. ರಾಷ್ಟ್ರದವ್ರು ಆಗ್ಲಿಕ್ಕಿಲ್ಲ, ನೀವೇನೇ ಮಾಡೋದು, ಜಿಲ್ಲಾದವ್ರು ಎಲ್ಲೆಲ್ಲ ಅನ್ನೋದು ನೀವು ಜಿಲ್ಲಾ ನಾಯಕರುಗಳು, ಬಿಜೆಪಿ ನಾಯಕರುಗಳು ದಯವಿಟ್ಟು ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ನೀರಾವರಿ ಯೋಜನೆಗಳಾದವು, ಎಲ್ಲೆಲ್ಲಿ ಬ್ರಿಡ್ಜ್ಗಳಾದವು, ಎಲ್ಲೆಲ್ಲಿ ಅಣೆಕಟ್ಟುಗಳಾದವು, ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಅಣೆಕಟ್ಟುಗಳು ಬ್ರಿಡ್ಜ್ಗಳು ಅವಾಗೇನು ಶಾಂಕ್ಷನ್ ಆಗ್ಯಾವ ಅವನ್ನೇ ಓಪನಿಂಗ್ ಹೋಗುದು, ಅಲ್ಲಿ ಜನ ಇರ್ಲಿ ಬಿಡ್ಲಿ ಫೋಟೋ ತಕ್ಕೊಳ್ಳೋದು.
ಕೈ ಬೀಸಿ ಬೀಸಿ ಫೋಟೋ ತಕ್ಕೋತೀರಿ ನೀವು ಮಾಡಿದ ಯೋಜನೆಯನ್ನ ಹಂಗ ತೋರಿಸ್ತೀರ ಅದನ್ನ. ಇದ್ರ ಬಗ್ಗೆ ಪಶ್ಚಾತ್ತಾಪ ಮಾಡ್ಕೋಬೇಕು ನೀವು. ಈ ದೇಶದಲ್ಲಿ ಒಂದು ಕುಂಡು ಪಿನ್ ತಯಾರಾಗ್ತಿದ್ದಿಲ್ಲ. ನೆಹರೂರವರು ಪ್ರಧಾನಮಂತ್ರಿ ಆದ್ಮೇಲೆ ಬೃಹತ್ ಬೃಹತ್ ಕೈಗಾರಿಕೆಗಳು, ಬೃಹತ್ ಆಣೆಕಟ್ಟುಗಳು, ನೀರಾವರಿ ಯೋಜನೆಗಳು, ಈ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಾಗ 17 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುತ್ತರ ಕೆಲಸ ಮಾಡಿದಾರೆ ಅವರು. ಅವಾಗ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದೆ. ಇವತ್ತು 12 ವರ್ಷಗಳ ಕಾಲ ಕೆಲಸ ಮಾಡಿದಂತ ನೀವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನವನ್ನು ಹರಾಜಿಗೆ ಹಾಕ್ತಾ ಇದ್ದೀರಿ. ಇಸ್ರೇಲ್ಗೆ ಹೋಗಿ ಫಾದರ್ಲ್ಯಾಂಡ್ ಅಂತ ಹೇಳಿದವಾಗ ಇದು ದೇಶದ ಮಾನ ಹರಾಜು ಆಗ್ಲಿಲ್ವಾ? ರಾಹುಲ್ ಗಾಂಧಿ ಅವರು ದೇಶದ ಮಾನ ಹರಾಜಾಗಿದ್ದಾರೆ, ಜನತೆ ಕುಂದಿಸಿದಾರೆ ಅಂತ ಹೇಳ್ತಾರೆ. ಇಸ್ರೇಲ್ ದೇಶನೇ ನಮ್ಮದು ಪಿತಾ ದೇಶ, ತಂದೆ ದೇಶ ಅಂತ ಹೇಳಿದಾಗ ದೇಶದ ಮಾನ ಹರಾಜಾಗ್ಲಿಲ್ಲ, ಘನತೆ ಕಡಿಮೆ ಆಗ್ಲಿಲ್ಲ. ಎಂತ ನಾಚಿಕೆ ಕಡಿಮೆ ಇವು ಮಾತುಗಳಿವೆಲ್ಲ. ಒಬ್ಬ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಯಿಂದ ಶೋಭಿತರಂತ ಮಾತುಗಳಲ್ಲ. ಅದಕ್ಕೆ ಈ ದೇಶಕ್ಕೆ ಏನಾದರೂ ಕೊಡುಗಿದ್ರ, ನೀರಾವರಿ ಕೊಡುಗಿದ್ರ, ಕೈಗಾರಿಕೆ ಕೊಡುಗಿದ್ರ, ಶೈಕ್ಷಣಿಕ ಕೊಡುಗೆ ಇದ್ರೆ, ಸಾಂಸ್ಕೃತಿಕ ಕೊಡುಗೆ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಳೆದ 50 ವರ್ಷಗಳಲ್ಲಿ ಅದನ್ನು ಕಾಪಾಡಿಕೊಂಡು ಬಂದಿದ್ರು. ಅದನ್ನು ಈ 12 ವರ್ಷಗಳಲ್ಲಿ ಅದೆಲ್ಲ ನೀರು ಪಾಲ್ ಮಾಡಿದ್ದೀರಿ ನೀವು. ನೆಹರೂರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದು ವಿಷಯದಿಂದ ಗುರುತಿಸಿಕೊಂಡಿದ್ರು. ಅಲಿಪ್ತ ರಾಷ್ಟ್ರ ಚಳವಳಿ ಮಾಡಿದ್ರು ಅವರು. ಅಲಿಪ್ತ ರಾಷ್ಟ್ರ ನೀತಿ. ಅಲಿಪ್ತ ರಾಷ್ಟ್ರ ನೀತಿ ಅಂದ್ರೆ ಏನು? ಎಲ್ಲಾ ರಾಷ್ಟ್ರಗಳ ಜೊತೆ ಚೆನ್ನಾಗಿರ್ಬೇಕು. ನೀವು ಯುದ್ಧದಲ್ಲಿ ಬೇರೆ ರಾಷ್ಟ್ರಗಳ ಜೊತೆ, ಕೆಲವು ರಾಷ್ಟ್ರ ಅಮೆರಿಕ ಜೊತೆ, ಇಸ್ರೇಲ್ ಪರ ನಿಂದಿರ್ತೀರಿ. ಅದರಿಂದ ಎಷ್ಟು ಲಾಸ್ ಆಗಿದೆ ನಮ್ಮ ದೇಶಕ್ಕೆ. ಈಗ ಈ ಕಳೆದ 2 ತಿಂಗಳಿಂದ ಎಷ್ಟು ಲಾಸ್ ಆಗಿದೆ, ಎಷ್ಟು ಹಾನಿ ಆಗಿದೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ. ಗ್ಯಾಸ್ ಉಪಯೋಗಿಸೋದು ಬಿಡ್ರಿ, ಪೆಟ್ರೋಲ್ ಬಿಡ್ರಿ, ಡೀಸೆಲ್ ಬಿಡ್ರಿ. ನಾಳೆ ಶರೀರಕ್ಕೆ ಏನ್ರ ಸಮಸ್ಯೆ ಆಗಿದೆ ಅಂದ್ರೆ ಬಿಟ್ಬಿಡ್ರಿ, ಔಷಧ ತಗೋಬೇಡ್ರಿ, ಔಷಧ ಸಿಗಲ್ಲ ತಗೋಬೇಡ್ರಿ, ಸಾಯಿರ್ ಅಂತಂಗ ಆಗ್ತದೆ ಅರ್ಥ. ನಿನ್ನಿನ ದಿವಸ ಪೆಟ್ರೋಲ್ ಹೆಚ್ಚು ಮಾಡಿದಿರಿ. ಏನ್ ಅವಶ್ಯಕತೆ ಇತ್ತು ಪೆಟ್ರೋಲ್ ಹೆಚ್ಚು ಮಾಡುದು? 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ನೀವು ಕಾಯ್ದಿದ್ರಿ. ಈಗ ಸಡನ್ಲಿ 3 ರೂಪಾಯಿ ಹೆಚ್ಚಿಗೆ ಮಾಡಿದಿರಿ. ದೇಶದ ಜನರಿಗೆ ಲಾಸ್ ಆಗುದಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು 50 ಪೈಸೆ ಏರಿಸಿದ್ರೆ ನಮ್ಮ ಮಾಧ್ಯಮ ಮಿತ್ರರು ಪೆಟ್ರೋಲ್ ಬಂಕಿನ ಮುಂದೆ ಕ್ಯಾಮರಾ ಹಿಡ್ಕೊಂಡು ಹೋಗಿ ನಿಂತು ಜನರ ಜೇಬಿಗೆ ಕತ್ತರಿ ಅಂತ ತೋರಿಸಿದ್ರು. ಈಗ ಎಷ್ಟು ಹೆಚ್ಚಾಯ್ತು. ನಮ್ಮ ಮಾಧ್ಯಮ ಮಿತ್ರರು ಯಾಕೋ ಅದು ತೋರಿಸೋದೇ ಇಲ್ಲ. ಇರ್ಲಿ ಆಮೇಲೆ ಮಾತಾಡ್ರಿ. ನಾ ಹೇಳಿದ್ರು ರಾಷ್ಟ್ರೀಯ ಮಟ್ಟದ ಹೇಳ್ತಾ ಇದ್ದೆ. ಈಗ 3 ರೂಪಾಯಿ ಏರಿಸೋದು ಕೂಡಲೇ 10 ರೂಪಾಯಿ ಏರಿಸ್ಯಾರ. ರಷ್ಯಾದಿಂದ ಡೀಸೆಲ್ ಪೆಟ್ರೋಲ್ ಖರೀದಿ ಮಾಡಿ ಬೇರೆ ಪ್ರೈವೇಟ್ ಉದ್ಯಮಗಳಿಗೆ ಕೊಟ್ಟು ಅವರಿಂದ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದೀರಿ. ಅವ್ರು ಪೆಟ್ರೋಲ್ ಪಂಪ್ಗಳೇ ಪ್ರಾರಂಭ ಮಾಡಿದ್ದಾರೆ ಕಡಿಮೆ ದರದಲ್ಲಿ ತಂದು. ಹಿಂದೆ ಸಬ್ಸಿಡಿ ಕೊಟ್ಟು ಪೆಟ್ರೋಲ್ ಅನ್ನ ಒಂದು ಲೆವೆಲ್ದಲ್ಲಿ ಮಾರಾಟ ಮಾಡಕ್ಕೆ ಹಚ್ಚಿದ್ರು ಮನಮೋಹನ್ ಸಿಂಗ್ ಸರ್ಕಾರದಾಗ. ಸಬ್ಸಿಡಿ ಕೊಟ್ಟಿದ್ರು ಲಕ್ಷಾಂತರ ಕೋಟಿ ರೂಪಾಯಿ. ಇವತ್ತು ನೀವು ಲಕ್ಷಾಂತರ ಕೋಟಿ ರೂಪಾಯಿ ಜನರಿಗೆ ಮೋಸ ಮಾಡಿ ಪೆಟ್ರೋಲ್ ಡೀಸೆಲ್ದಲ್ಲಿ ಗಳಿಸ್ತಾ ಇದ್ದೀರಿ. ಅದಕ್ಕೆ ಕಾಂಗ್ರೆಸ್ಸಿಗೆ ಟೀಕೆ ಮಾಡೋದ್ರಿಂದ ಅಭಿವೃದ್ಧಿ ಆಗುದಿಲ್ಲ ದೇಶದ್ದು. ಅಭಿವೃದ್ಧಿ ಮಾಡ್ರಿ, ನಾವು ಮೆಚ್ತೀವಿ ಅಭಿವೃದ್ಧಿ ಮಾಡಿದ್ರೆ. ಮಹಾತ್ಮ ಗಾಂಧಿ ಟೀಕೆ ಮಾಡಿದ್ರೆ, ನೆಹರು ಟೀಕೆ ಮಾಡಿದ್ರೆ, ಇಂದಿರಾ ಗಾಂಧಿ ಟೀಕೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ. ಟೀಕೆ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಮಾತ್ರ ಅಭಿವೃದ್ಧಿ. ಒಂದು ಸೂಜಿನೂ ತಯಾರಾಗಲಾರ್ದಾಗ ದೇಶದ ಅಧಿಕಾರ ವಹಿಸಿಕೊಂಡಂತ ಕಾಂಗ್ರೆಸ್ 50 ವರ್ಷಗಳಲ್ಲಿ ಏನ್ ಮಾಡಬೇಕು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವ್ರು ಯಾರು ಏನ್ ಹೇಳಿದ್ರು ಆಗುದಿಲ್ಲ. ಆಮೇಲೆ ಅದೇ ವಿಷಯದ ಜೊತೆ ಯಶವಂತರಾಗೌಡರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದೆ. ಇಂಡಿಗೆ ಹೋಗಿ ನೋಡ್ರಿ, ಇಂಡಿನೂ ಹೋಗಿಲ್ಲ ನೀವು. ಇಂಡಿ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಇವತ್ತು ಇಂಡಿ. ಅಲ್ಲಿ ಒಂದು ಗಲಭೆ ಇಲ್ಲ, ಒಂದು ಕೋಮುವಾದ ಇಲ್ಲ, ಒಂದು ಕೋಮುವಾದ ಯಾವುದೂ ಶಕ್ತಿಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮರ್ಗೂರು ಫ್ಯಾಕ್ಟರಿ ಸುಮಾರು ಲೀಲಾವಾಗಿ ಅದು ಮಾರಾಟಕ್ಕೆ ಹೋಗಿತ್ತು. ಅಂತದನ್ನ 6-7 ಸಾವಿರ ಕೋಟಿ ಹಾಕಿ ಸರ್ಕಾರದಿಂದ ತಂದು ಅದನ್ನು ಪ್ರಾರಂಭ ಮಾಡಿ ಇವತ್ತು ಸುಮಾರು 10-15 ವರ್ಷ ಆಯ್ತು. ಇವತ್ತು ಸರಿಯಾಗಿ ನಡೀತಾ ಇದೆ.
ಅಲ್ಲೊಂದು ಮಿನಿ ವಿಧಾನಸೌಧ ಇದೆ. ಇಡೀ ಉತ್ತರ ಕರ್ನಾಟಕದಲ್ಲೆಲ್ಲ ಎಲ್ಲೂ ಇಲ್ಲ ಅಂತದ ಒಂದು ಮಿನಿ ವಿಧಾನಸೌಧ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರ ಆಗ್ಲಿಕ್ಕೆ ಏನೇನು ಬೇಕು ಎಲ್ಲಾ ಮಾಡಿದ್ದಾರೆ. ಅಷ್ಟು ಕೆಲಸ ಮಾಡಿದಾರ. ಅಲ್ಲಿ ಹೋಗಿ ನೋಡ್ಬೇಕು ನೀವು. ಆಮೇಲೆ ಎಲ್ಲಾ ಜನಾಂಗದವ್ರ ಜೊತೆ ಉತ್ತಮ ಬಾಂಧವ್ಯ ಹೊಂದ್ಕೊಂಡು ಎಲ್ಲರಿಗೂ ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಅಭಿವೃದ್ಧಿಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಯಾವ್ದು ಟೀಕೆ ಟಿಪ್ಪಣಿಗಳಿಲ್ಲದೆ ಇವತ್ತಿಗೆ ಅವರು ಒಂದು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಜನ ಅವ್ರಿಗೆ 3 ಸಲ ಆರಿಸಿ ತಂದಿದ್ದಾರೆ. ಅಂತವ್ರ ಬಗ್ಗೆ ನೀವು ಹಗುರವಾಗಿ ಮಾತನಾಡೋದು, ಅವ್ರ ಅಂಧಭಕ್ತರಂದ್ರು ಅಂತ ಹೇಳಿದ್ರೆ, ಅಂಧಭಕ್ತರು ಇಡೀ ದೇಶನ ಅಂತ ಇದೆ. ಬಹಳಷ್ಟು ಜನ ಅಂತ ಇದ್ದಾರೆ ನಿಮ್ಗ. ಇತ್ತೀಚಿಗೆ ಚಾನಲ್ಗಳ ಸಹಿತ ಅಂಧಭಕ್ತರು ಅಂತ ಇದ್ದಾರೆ ನಿಮ್ಗ. ಅವರು ಅಲ್ಲಿ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ, ITI ಮಾಡಿದ್ದಾರೆ, ಕಾಲೇಜುಗಳು ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿನೇ ಮಾಡಿದ್ದಾರೆ. ಇಂಡಿ 224 ಮತಕ್ಷೇತ್ರಗಳಲ್ಲಿ ಕೊನೆಯ ಸ್ಥಾನದಲ್ಲಿ ಇದ್ದಂತ ಇಂಡಿ ಇವತ್ತ ಅದು ಮೊದಲನೇ ಸ್ಥಾನದಲ್ಲಿ ಬಂದು ನಿಲ್ಲುವ ಒಂದು ಲೆವೆಲ್ಗೆ ಇಂಡಿ ಮತಕ್ಷೇತ್ರ ಅವರು ತಂದಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಅದನ್ನ ವಿವರಣೆಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಆಮೇಲೆ ನೀವು ಅವ್ರ ಕೇಂದ್ರ ಸರ್ಕಾರದವ್ರು ನೀರಾವರಿ ಕೆನಾಲ್ಗಳು ರಿಪೇರಿ ಕೆಲಸ ಮಾಡ್ಬೇಕಂತ ಹೇಳಿದಾಗ ನೀವು ನಿನ್ನೇನ್ ಹೇಳಿದ್ರಿ? ಏನೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರನೇ ಮಾಡ್ಬೇಕು ಆ ನೀರಾವರಿ ಕೆಲಸ ಅಂತ ಹೇಳಿ. ಹಂಗಾರೆ ನೀವು ಕಳೆದ ಸಾಲಿನಲ್ಲಿ ರಮೇಶ್ ಜಿಂಜನಿಗೆ ನಿಮ್ಮ ಸಂಸದರು ನಾ 2006 ಕೋಟಿ ಕೇಂದ್ರ ಸರ್ಕಾರದಿಂದ ತಂದೀನಿ ಅಂತ ಹೇಳ್ಕೊಂಡಿದ್ರು. ಹಂಗಾದ್ರೆ ಸುಳ್ಳು ಹೇಳಿದ್ರಂತ ಅರ್ಥ ಆಯ್ತಲ್ಲ. ಕೇಂದ್ರ ಸರ್ಕಾರಕ್ಕೆ ನೀರಾವರಿ ವ್ಯವಹಾರಕ್ಕೆ ಸಂಬಂಧ ಇಲ್ಲ, ನೀರಾವರಿ ಇಲಾಖೆ ಸಂಬಂಧ ಇಲ್ಲ, ಅಭಿವೃದ್ಧಿ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅವ್ರು 2600 ಕೋಟಿ ತಂದಿದ್ದು ಸುಳ್ಳು ಅಂತ ಹೇಳ್ದಂಗ ಆತಲ್ಲ. ಅದನ್ನು ನೀವು ಒಪ್ಕೋತೀರಾ? ಸುಳ್ಳು ಹೇಳಿದಾರಂತ ಒಪ್ಕೋತೀರಾ? ಅವ್ರ ನುಡಿಮುತ್ತುಗಳ ಬಗ್ಗೆ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಸ್ವಾಮಿ, ನೀವು ಆ ವಿಷಯ ಹೇಳುವಾಗ ನಿಮ್ ಪಕ್ಕದಲ್ಲಿ ಯಾರು ಕೂತಿದ್ರು? ಮುಖ್ಯಮಂತ್ರಿ ಇದ್ದಾಗ ಭ್ರಷ್ಟಾಚಾರ ಮಾಡಿ, ಏಕ ನಂಬರ್ ಭ್ರಷ್ಟಾಚಾರ ಮಾಡಿ ಡಿಡಿ ತಗೊಂಡು ಜೈಲ್ಗೆ ಹೋದವ್ರು ಕೂತಿದ್ರು ನಿಮ್ ಪಕ್ಕದಲ್ಲಿ. ನಿಮ್ ಪಕ್ಕದಲ್ಲಿ ಕೂತವ್ರು ಜೈಲ್ಗೆ ಹೋಗಿದ್ರು. 2 ದಿವಸ ಮೊದಲು ಸುವೇಂದು ಅಧಿಕಾರಿ ಕಲ್ಕತ್ತಾದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹರಡದ ವಿಡಿಯೋ, ಆ ಲಂಚ್ ತಗೊಂಡಿದ್ದು ವಿಡಿಯೋ ಹಾಕಿದ್ರಿ ನೀವು. ಇವತ್ತು ಅದೇ ಮನುಷ್ಯಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಪ್ಪಗೊಳ್ತೀರಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಯಾರ್ಯಾರು ಮಾಡಿದ್ರು ಅವರೆಲ್ಲರನ್ನ ಇವತ್ತು ನೀವು ಅಪ್ಪಕೊಂಡು ವಾಷಿಂಗ್ ಮಷಿನ್ ದಾಗ ಹಾಕಿ ಸ್ವಚ್ಛ ಮಾಡಿ ತೆಗೆದು ಅವ್ರಿಗೆ ಅಧಿಕಾರಗಳು ಕೊಡ್ತಾ ಇದ್ದೀರಿ. ಅಸ್ಸಾಂ ಮುಖ್ಯಮಂತ್ರಿ ಹಣೆ ಬರೋ ಅದೇ, ಎಲ್ಲರೂ ಅದೇ. ಮಹಾರಾಷ್ಟ್ರದಲ್ಲಿ ಪವಾರ್ ಅಂತಿದ್ರು, ದಿವಂಗತ ಪವಾರ್ ಅವರು 70,000 ಕೋಟಿ ಹಗರಣ ಅಂತ ಹೇಳಿ ನೀವು ಭಾಷಣ ಮಾಡಿದ್ರು. ಒಂದೇ ವಾರದಾಗ ಅವ್ರು ಉಪಮುಖ್ಯಮಂತ್ರಿ ಮಾಡಿದ್ರಿ. ಭ್ರಷ್ಟಾಚಾರ ಮಾಡಿದವ್ರನ್ನ ನೀವು ಪಕ್ಕದಾಗ ಕೂಡಿಸಿ ಭಾಷಣ ಹೇಳ್ತೀರಿ. ನೀವು ಎಲೆಕ್ಟ್ರಲ್ ಬಾಂಡ್ ಹೆಸರ ಮೇಲೆ ಭ್ರಷ್ಟಾಚಾರ ಮಾಡಿದ್ರಿ. PM ಮೋದಿ ಫಂಡ್ ಇವತ್ತಿಗೂ, ಕೇರ್ ಫಂಡ್ ಇವತ್ತಿಗೂ ನೀವು ಅದು ಹೇಳ್ತಾ ಇಲ್ಲ ಬಹಿರಂಗವಾಗಿ. PM ಕೇರ್ ಫಂಡ್ ಅಲ್ರಿ, ಪ್ರಧಾನಮಂತ್ರಿ ನಮಗೆಲ್ಲ ಕೇರ್ ಮಾಡ್ಬೇಕು, ಇಡೀ ರಾಷ್ಟ್ರ ಜನರಿಗೆ. ಇನ್ನು PM ಕೇರ್ ಫಂಡ್ ಅಂತ ಏನದ ಅರ್ಥ? ಯಾರಿಗೆ ಅರ್ಥ ಅಲ್ಲಾರ್ದಂತ ಒಂದು ಸಂಸ್ಥೆ ಮಾಡಿ ಅದಕ್ಕೆ ಜನರನ್ನ ದೇಣಿಗೆ ತಗೊಂಡು, ಆ ಯಾರ್ಯಾರು ದೇಣಿಗೆ ಕೊಟ್ರ ಎಲೆಕ್ಟ್ರಲ್ ಬಾಂಡ್, PM ಕೇರ್ ಅವ್ರಿಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಗಳು ಕೊಟ್ಟಿದ್ದೀರಿ. ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದೆಲ್ಲ ಬ್ರಿಡ್ಜ್ಗಳು ಬೀಳ್ತಾ ಇದ್ದೇವೆ. ನಿಮ್ಮ ಪೀರಿಯಡ್ದಲ್ಲಿ ಕಟ್ಟದಂತ ಬ್ರಿಡ್ಜ್ಗಳು ಎಲ್ಲಾ ರಾಜ್ಯದಲ್ಲಿ ಬೀಳ್ತಾ ಇದ್ದಾವೆ. ಅದ್ರ ಬಗ್ಗೆನೂ ಹೇಳ್ಬೇಕಲ್ಲ. ಆಮೇಲೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕ್ತದೆ ಪಕ್ಷಗಳಿಗೆ. ನೀವು ಯಾರ್ಯಾರಿಗೆ ಚೂರಿ ಹಾಕಿರಿ ಅನ್ನೋದು ಲಿಸ್ಟ್ ಇದೆ ನಮ್ ಕಡೆ. ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿಗೆ ಚೂರಿ ಹಾಕಿದ್ರಿ, ಪಂಜಾಬದಲ್ಲಿ ಅಕಾಲ್ದಳ್ ಚೂರಿ ಹಾಕಿದ್ರಿ, ಒಡಿಶಾದಲ್ಲಿ ಪಟ್ನಾಯಕ್ ಅವರಿಗೆ ಚೂರಿ ಹಾಕಿದ್ರಿ, ಮಹಾರಾಷ್ಟ್ರದಲ್ಲಿ ಶಿವಸೇನಾದವ್ರಿಗೆ ಚೂರಿ ಹಾಕಿದ್ರಿ. ನೀವು ಇದೇ ಮಮತಾ ಬ್ಯಾನರ್ಜಿ ಜೊತೆ ಸರ್ಕಾರ ಮಾಡಿದ್ರಿ. ನೀವು ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ಯಾರ ನೀವು ಅವ್ರೆಲ್ಲರಿಗೆ ಚೂರಿ ಹಾಕಿದ್ರಿ. ನಿತೀಶ್ ಕುಮಾರ್ ಅವ್ರಿಗೆ ಇತ್ತೀಚೆಗೆ ನೀವು ಅವ್ರಿಗೆ ಬೆನ್ನ ಚೂರಿ ಹಾಕಿದ್ರಿ. ಕಾಂಗ್ರೆಸ್ ನಲ್ಲಿ ಚೂರಿ ಹಾಕಿದ್ರೆ ತೋರಿಸ್ರಿ. ಟೀಕೆ ಮಾಡಕ್ಕೂ ಟಿಪ್ಪಣಿ ಮಾಡಕ್ಕೂ ಒಂದು ಲಿಮಿಟ್ ಇರ್ಬೇಕಲ್ಲ. ಮಾಡುವುದೆಲ್ಲ ನೀವು ಮಾಡಿ ಎಲ್ಲಾ ಕಾಂಗ್ರೆಸ್ ಮೇಲೆ ಹಾಕ್ತಾ ಇದ್ದೀರಿ. ಅದಕ್ಕೆ ನಾ ಈ ಸಂದರ್ಭದಲ್ಲಿ ಹೇಳುದಂದ್ರೆ, ನಮ್ಮ ಬಿಜೆಪಿ ಸಹೋದರರು ಏನಾರು ಮಾತಾಡ್ಬೇಕಾಗಿದ್ರೆ ಸ್ವಲ್ಪ ವಿಚಾರ ಮಾಡಿ, ಅಭ್ಯಾಸ ಮಾಡಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೊಂದ್ಸಲ ಕೊನೆಯದಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಮೋಸ ಆಗಿದ್ದನ್ನ ಸರಿಪಡಿಸಬೇಕು. ಆ ನೀಟ್ ವಿದ್ಯಾರ್ಥಿಗಳಿಗೆ ಆಯಾ ರಾಜ್ಯದಲ್ಲಿ ಮೊದಲಿನ ತರ ಆಯಾ ರಾಜ್ಯ ಸರ್ಕಾರಗಳು ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇದು ನಿಮ್ ಕೈಯಿಂದ ಆಗೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ನೀವು ಕೇಂದ್ರೀಕರಣ ಮಾಡಿದ್ದು ಅದಕ್ಕೆ ಮೋಸ ಮಾಡಕ್ಕೆ.
ಅದಕ್ಕೆ ನೀವು ಮೊದಲಿನ ತರನೇ ಪದ್ಧತಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಆಮೇಲೆ ನಿನ್ನಿನ ದಿವಸ ನೀವು ಬೆಲೆ ಏರಿಸಿದಂತ ಪೆಟ್ರೋಲ್, ಡೀಸೆಲ್ ಇವು ಆಗಿಂದಾಗ ಹಿಂತಕ್ಕೋಬೇಕು. ಗ್ಯಾಸ್ಗಳು ಇವತ್ತು ಅಡಿಗೆ ಮಾಡೋದು ಸಮಸ್ಯೆ ಆಗ್ಬಿಟ್ಟಿದೆ. ಹೋಟೆಲ್ಗಳು ಬೆಂಗಳೂರಲ್ಲಿ ಬಂದ್ ಆಗಿದೆ. ಹೋಟೆಲ್ಗಳು 50% ಹೋಟೆಲ್ಗಳು ಬಂದ್ ಆಗಿದೆ. ಅದಕ್ಕೆ ಇವೆಲ್ಲಾನು ಮಾಡಬೇಕು ಹೊರತಾಗಿ ಬರೀ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ಕಾಲ ಹಣ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ರವಿ ಬ್ರದರ್ ಸರ್ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದೊಳಗೆ ದೊಡ್ಡ ದೊಡ್ಡ ಹುದ್ದೆ ಬೇಕಂದ್ರೆ ದಿನ ಯಾರು ಎಷ್ಟು ಸುಳ್ಳು ಹೇಳ್ತಾರೆ, ಯಾರು ಎಷ್ಟು ಬಂಡಲ್ ಹೇಳ್ತಾರೆ, ಯಾರು ಎಷ್ಟು ನಾಟಕ ಮಾಡ್ತಾರೆ ಅಂಥವ್ರಿಗೆ ದೊಡ್ಡ 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 ಹುದ್ದೆಗಳು ಸಿಗ್ತಾವ. ಅದರ ಆಶಯಕ್ಕಾಗಿ ನಮ್ಮ ವಿಜಯಪುರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಆ ತರ ನಿರಂತರವಾಗಿ ಸುಳ್ಳುಗಳನ್ನ ಹೇಳ್ತಾ ಹೊಂಟಿದ್ದಾರೆ. ನೀರಾವರಿ ಯೋಜನೆ ಬಗ್ಗೆ ಈಗಾಗಲೇ ಎಲ್ಲ ಒಂದು ಡಿಟೇಲ್ ಆಗಿ ಕಾಕೊಂಡು ಹೇಳಿದ್ದಾರೆ. MP ಪಾಟೀಲ್ ಸಾಹೇಬ್ರು ನೀರಾವರಿ ಮಾಡಿಲ್ಲ, ನಾವೇ ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಇದೆಲ್ಲ ಈ ಒಂದು ಪ್ರಾಣಿ ಪಕ್ಷಿಗಳು ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು MP ಪಾಟೀಲ್ ಜೊತೆ ಇವರು ಈಗ ಹೇಳ್ದಂಗೆ ಅವ್ರು ಬಂದು ಇವ್ರ ಜೊತೆ ಚರ್ಚೆಗೆ ಬರೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬ ಕಾರ್ಯಕರ್ತ ಬರೀ ಬಬಲೇಶ್ವರ ಆಗ್ಲಿ ಬಿಜಾಪುರ ಆಗ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮೊದಲು ಇವರು ಫೈಟ್ ಮಾಡ್ಲಿ. ಇಲ್ಲಿ ನೋಡ್ಕೊಳ್ಳಿ, ಇವರು 2013 ಪರಿಸ್ಥಿತಿ ಏನಿತ್ತು, ಇಂಥ ಬೇಸಿಗೆ ಒಳಗೆ ಸದ್ಯ ಎಲ್ಲ ಅಡ್ಡಾಡ್ ಬರ್ರಿ ಬಿಜಾಪುರ ಸುತ್ತಮುತ್ತ ಎಲ್ಲ ಜಿಲ್ಲೆ ಒಳಗೆ ಅಡ್ಡಾಡ್ರಿ. ಕೆರೆಗಳಲ್ಲಿ ತಕ್ಕ ಮಟ್ಟಿಗೆ ಇನ್ನೂ ನೀರಿದಾವೆ, ನೀರಿದೆ, ಎಲ್ಲ ಕಡೆ ಇದೆ. ಎತ್ತರ ಪ್ರದೇಶಗಳಲ್ಲಿ ಬಾಬಾನಗರ್, ತಿಕೋಟ ಅಂತ ಪ್ರದೇಶದಲ್ಲಿ ಕೂಡ ಕೆರೆಗಳಲ್ಲಿ ನೀರಿದೆ. ಇವರು ಈ ಬಿಜೆಪಿ ಅಧ್ಯಕ್ಷರು 2013 ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಇವರಿಗೆ ಕುಡಿಲಿಕ್ಕೆ ಇವ್ರು ಬಂಬ್ ತೊಳ್ಕೊಳಕ್ಕೆ ನೀರು ಸಿಗ್ತಿರ್ಲಿಲ್ಲ. ಬಿಜಾಪುರದಲ್ಲಿ ಇವ್ರು ಬಂಬ್ ತೊಳ್ಕೊಳಕ್ ನೀರು ಸಿಗ್ತಿರ್ಲಿಲ್ಲ. ಈ ಸ್ವಚ್ಛಗೆ ಬಂಬ್ ತೊಳ್ಕೊತಿದ್ದಾರೆ ಇವ್ರು. ಇದಕ್ಕಾಗಿ ನೀವು ಕೃತಜ್ಞರಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಮಾಡಿದವರಿಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು. ಇದು ಸುಮ್ಮನೆ ಏನು ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ, ಜನ ನಂಬೋದಿಲ್ಲ. ಕುಡಿಲಿಕ್ಕೆ ನೀರು ಬರ್ತಿರ್ಲಿಲ್ಲ, 15 ಒಂದು ತಿಂಗಳಿಗೆ ಒಂದು ನೀರು ಬರ್ತೀವಿ. ಈ ಬೇಸಿಗೆ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೊಳ್ಳಿ. ನೀವು ಬೇಸಿಗೆ ಪರಿಸ್ಥಿತಿಯನ್ನು ವಿಚಾರ ಮಾಡ್ಕೊಳ್ಳಿ. 2013 ಮುಂಚೆ ನೀವು ವಿಚಾರ ಮಾಡಿ ಹೆಂಗಿತ್ತು. ಎಲ್ಲರೂ ಇಲ್ಲಿ ಇದ್ದವ್ರು ಇದ್ದೀರಿ, ಪತ್ರಕರ್ತನ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತೀನಿ ನಾನು, ಇದೇ ಬಿಜೆಪಿ ಅವರಿಗೆ ಒಂದು ಎಲ್ಲ ಸರ್ವಾಂಗಗಳನ್ನು ತೊಳ್ಕೊಳಕ್ ನೀರು ಸಿಗ್ತಿರ್ಲಿಲ್ಲ. ತಿಂಗಳಿಗೊಂದು ಸ್ನಾನ ಮಾಡ್ತಿದ್ರಿ ಅವ್ರು. ಅಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷದವರು ಅಲ್ಲೇ ಬಿಜೆಪಿ ಒಳಗೆ ಏನದಲ್ಲ ಬರೀ ಬಂಡಲ್ ಹೇಳೋದು. ಮೊದಲಿನ ಅಧ್ಯಕ್ಷರು ಏನು ಮಾಡ್ತಿದ್ದಿಲ್ಲ, ಅದಕ್ಕೆ ಇವ್ರು ಬಂದ್ಮೇಲೆ ಮೇಲೆ ಬಂದ್ ಸುಮ್ನೆ ಒಂದ್ ಏನಾರ ಹೇಳೋದು. ಅಲ್ಲಿ ಹಂಗೆ ಬಾಳ ಸುಳ್ಳು ಹೇಳೋದು, ಬಾಳ ನಾಟಕ ಮಾಡೋ, ಮತ್ತೆ ಮಂತ್ರಿ ಆಗ್ಬಿಡ್ತಾನೆ ಬಿಜೆಪಿ ಒಳಗೆ. ಮತ್ತ ಅದಕ್ಕಿಂತ ಬಹಳ ಸುಳ್ಳು ಇತ್ತು, ಪ್ರಚಂಡ ಇತ್ತಂದ್ರೆ ಅವ ಮುಖ್ಯಮಂತ್ರಿ ಹಾಕಲ್ಲ. ಅದಕ್ಕಿಂತ ಪ್ರಚಂಡ ಸುಳ್ಳ ಮೋಸಗಾರ ಅಥವಾ ನಾಟಕ ಮಾಡೋದ ಪ್ರಧಾನಮಂತ್ರಿ. ಇಂಥ ಒಂದು ಸಂಸ್ಕೃತಿ ಬಿಜೆಪಿ ಒಳಗೆ. ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡೆ ಏನ್ ಮಾಡತ್ತಾರ ಈ ತರ ಇವತ್ತು ಎಲ್ಲರೂ ನೋಡ್ರಿ, ನೀವು ಬರೀ ಸುಮ್ಮನೆ ಮಾಡೋದೇ ತಾವೇ ಎಲ್ಲ ಬೆಲೆ ಏರ್ಸೋದು. ಮತ್ತೆ ಕಾಂಗ್ರೆಸ್ ಇದ್ದಾಗ ಆಗಿದ್ದಿಲ್ಲೇನ್, ಇವ್ರ ಇದ್ದಾಗ ಆಗಿದ್ದಿಲ್ಲೇನ್. ಪಾಕಿಸ್ತಾನ 55% ಆಗ್ಯದಂತ. ಪಾಕಿಸ್ತಾನ ಸತ್ತು ದೇಶ, ಅದ್ರ ಜೊತೆ ಯಾಕೆ ಕಾಂಪಿಟೇಷನ್ ಮಾಡ್ತೀರಿ? ಇದು ಇಂಡಿಯಾ ಐತಿ, ಇದು ಇಂಡಿಯಾ ಇಸ್ ಇಂಡಿಯಾ. ಪಾಕಿಸ್ತಾನ ಜೋಡಿ, ಬಾಂಗ್ಲಾದೇಶ್ ಜೋಡಿ, ನೇಪಾಳ ಜೋಡಿ ಕಾಂಪಿಟೇಷನ್ ಮಾಡ್ತಿರೋ 56 ಇಂಚಿನ ಛಾತಿ ಅಂತ ಹೇಳಿ ಇಡೀ ದೇಶಕ್ಕೆ ಮೋಸ ಮಾಡ್ತಾ ಇದ್ರು. ನಿಮ್ಮ ಒಂದು ವಿದೇಶಾಂಗ ನೀತಿನೂ ಕೂಡ ಏನ್ ಹೇಳಿದ್ರು ಸರ್, ಯಾವ ಸಂದರ್ಭದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಅಲಿಪ್ತ ನೀತಿಯನ್ನು ಮರೆತು ಸುಮ್ನೆ ಯುದ್ಧದ ಸಂದರ್ಭದೊಳಗೆ ಹೋಗಿ ಒಂದು ಯಾವುದೋ ಒಂದು ಬೇರೆ ದೇಶದ ಕಡೆ ಹೋಗಿ ಅಲ್ಲಿ ಒಂದು ನಮ್ಮ ದೇಶಕ್ಕೆ ಏನೋ ನಮ್ಮ ದೇಶದ ಇಮೇಜ್ ಏನ್ ಮಾಡ್ಬಿಟ್ರು, ಇರಾನ್ ಮುಂದೆ ಏನ್ ಮಾಡ್ಬಿಟ್ರು, ಇವ್ರೇನಪ್ಪಾ ಇಸ್ರೇಲ್ ಕಡೆ ಇದ್ದಾರೆ, ಇವ್ರು ಅಮೆರಿಕ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸಿಟಿಗೆರೆ ಹಾರ್ಮಲ್ ಜಲಸಂಧಿ ಒಳಗೆ ಕೆಲವು ದಿನ ಬಂದ್ ಮಾಡ್ತಾರೆ. ಆದ್ರೂ ಕೂಡ ನಡ್ಬೇಕು ಅವ್ರು ಏನ್ ಮಾಡಿದ್ರು, ಇಲ್ಲ ನಮ್ಮ ಜನತೆ ನಮ್ ಜೊತೆ ಅದ ಅಂತ ಹೇಳಿ ಕೆಲವೊಂದೆಲ್ಲ ಬಿಟ್ರು ಅವ್ರು. ಈ ಸಂದರ್ಭ ಈಗ ನೋಡ್ರಿ ನಿನ್ನೆ ಹೇಳಿದ್ರಲ್ಲ, ವಿದೇಶ ಪ್ರವಾಸ ಬಂದ್ ಮಾಡ್ರಿ, ಡೀಸೆಲ್ ಪೆಟ್ರೋಲ್ ಬಂದ್ ಮಾಡ್ರಿ, ಯಾರು ಯೂಸ್ ಮಾಡ್ಬೇಡ್ರಿ, ಅದು ಮಾಡ್ಬೇಡ್ರಿ, ಕಡಿಮೆ ಮಾಡ್ರಿ ಅಂತ ಹೇಳಿ ಸಾಹೇಬರು 5 ದೇಶಕ್ಕೆ ತಿರ್ಗಾಕ್ ಹೋಗ್ಯಾರ, ಸುತ್ಲಕ್ ಹೋಗ್ಯಾರ. ಈಗ ಸಂದರ್ಭನ ಇದು, ಹೋಗುವಂತ ಸಂದರ್ಭನ ಇದು ಹೇಳಿ. ಹಂಗಾಗಿ ಇವ್ರಿಗೆ ಯಾವುದೇ ಒಂದು ದೂರದೃಷ್ಟಿ ಇಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವ್ರ ಎಜುಕೇಶನ್. ಒಬ್ಬ ಅನಕ್ಷರಸ್ಥನ ನಾವು ಏನ್ ದೊಡ್ಡ ಅಧಿಕಾರನ ಕೂರಿಸಿದ್ರೆ ಅಂದ್ರೆ ದೇಶ ಯಾವ ಗತಿಗೆ ಹೋಗ್ತದೆ ಅಂತಕ್ಕಂಥ ವಿಚಾರನ್ನು ಈಗೆಲ್ಲ ಜನತೆ ಅನುಭವಿಸ್ತಾ ಇದ್ದಾರೆ, ಇಡೀ ದೇಶದ ಜನತೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇವ್ ಅನಕ್ಷರಸ್ಥ ಇದ್ರು ಕೂಡ ಅಕ್ಷರಸ್ಥರಿದ್ದಾರಲ್ಲ ಅವ್ರ ಜೊತೆಗೆ ಆಫೀಸರ್ಸ್ ಅವ್ರದವರೇ ಮಾತು ಕೇಳಬೇಕು, ಅವ್ರ ಸಲಹೆ ತಗೋಬೇಕು, ಅವ್ರಿಗೆ ಕೆಲಸ ಮಾಡಕ್ ಬಿಡು. ನಾನ್ ಹೇಳಿದ್ದೆ ಆಗ್ಲಿ, ನನಗೆ ಏನು ಗೊತ್ತಿಲ್ಲ. ನೋಡ್, ಅಂಧ ಭಕ್ತರಂತ ಇನ್ನೊಂದು ವಿಚಾರ ಹೇಳಿದ್ರು. ಅಂಧ ಭಕ್ತರು ಇದ್ರಾಗ ಏನದ ಪ್ರೂಡ್ ಇದೆ. ಗಂಟಿ ಬಾರಿಸ್ತಾರೆ, ಜಾಗಟಿ ಬಾರಿಸ್ತಾರೆ. ಕೊರೋನಾ ವೈರಸ್ ಹೋಗ್ತದೆ. ಎಷ್ಟು ಮಂದಿ ಸತ್ತರಿ, ಕೋಟಿಗಟ್ಟಲೆ ಮಂದಿ ಸತ್ತು. ಗಂಟಿ ಬಾರಿಸಿದ್ರೆ ಒಂದು ನಿತ್ತ. ಇದಕ್ಕೆ ಅಂಧ ಭಕ್ತರಂತಾರ. ಅಂಧ ಭಕ್ತ ಸತ್ಯ ಇದೆ, ಅದು ಎಲ್ಲರಿಗೂ ಗೊತ್ತು, ಜಗತ್ ಜಾಹೀರಾಗೈತಿ. ನೀವು ಅಂಧ ಭಕ್ತರಿದ್ರಿ, ಆಯ್ತಪ್ಪ. ಒಂದಿನ ಬರ್ತಾರೆ, ತೋರಿಕೆ ಚಾಲು ಮಾಡಿದ್ವಿ. ನಿನ್ನೆ ಅವರು ಮೋದಿ ಸಾಹೇಬ್ರು ಹೇಳಿದ್ರಲ್ಲ,
ಅದು ಇದು ಬಿಡ್ರಿ ನೀವೆಲ್ಲ ಡೀಸೆಲ್ ಗಾಡಿಗಳು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ರಣ ಒಬ್ರು ಮುಂಜಾನೆ ಸೈಕಲ್ನಾಗ ಬರ್ತಾರೆ ಸಂಜೆಗೆ ಮತ್ತೆ ಕಾರ್ನಾಗ ಇಂಥ ನಾಟಕ ಮಾಡ್ತಕ್ಕಂಥ ಕೆಲಸ ಒಟ್ಟೆ ಬರೀ ನಾಟಕ ನಡೆದಿಲ್ಲ ದೇಶದಾಗ ನಡೆದಿದ್ದೆ ನಾಟಕ. ಮತ್ತೆ ಚುನಾವಣೆ ಮೋದಿ ಸಾಹೇಬ್ರ ಏನದಾರಲ್ಲ ಚುನಾವಣೆ ಹೆಂಗ್ ಗೆಲ್ಬೇಕು ಅದೊಂದೇ ಗೊತ್ತೈತೆ ಅವ್ರಿಗೆ. ಹೆಂಗ್ ಮೋಸ ಮಾಡ್ಬೋದು ಜನರಿಗೆ, ಹೆಂಗ್ ಮೋಸ ಮಾಡ್ಬೋದು, ಇವಿಎಂ ಹೆಂಗ್ ತಿರ್ಸ್ಬೋದು, ಹೆಂಗ್ SIR ಮಾಡ್ಕೊಂಡ್ ಅವು ಏನ್ ಅಪೋಸಿಷನ್ ಪಾರ್ಟಿಗಳನ್ನ ಹೆಂಗ್ ನೆಲಕ್ಕೆ ಬಗ್ಗೆ ಬಡಿಬಹುದು, ಜನರನ್ನ ಹೆಂಗ್ ಎಮೋಷನಲ್ ಫೂಲ್ ಮಾಡ್ಬೋದು ಅಂತಕ್ಕಂಥದ್ದು ಕಲೆ ಅವ್ರಿಗೆ ಕರಗತಾಗ್ಯದ. ಅದನ್ನ ಬಿಟ್ರೆ ಇವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡಕ್ ಬರಂಗಿಲ್ಲ, ಯಾವ್ದು ಕೈಗಾರಿಕೆ ತರಕ್ ಬರಂಗಿಲ್ಲ, ಯಾವ್ದು ಹೊಸ ಕೆಲಸಗಳನ್ನ ನಮ್ಮ ದೇಶಕ್ಕೆ ಮಾಡ್ಲಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. 96 ರೂಪಾಯಿ ಬಂದಿದೆ ಹೋಗ್ಲಿ, ಅಲ್ಲಿ ವಿದೇಶದಾಗ ಏನೋ ಯುದ್ಧ ನಡೆದಿದೆ, ನಮ್ದ ಕೆಪಾಸಿಟಿ ಕಡಿಮೆ ಐತ್ರಿ. 96 ರೂಪಾಯಿ ಯಾಕಾಯ್ತು ಡಾಲರ್? ನಮ್ದು ಕೆಪಾಸಿಟಿ ಅಷ್ಟೇ ಇರ್ಬೇಕಲ್ಲ, ನಮ್ದು ದೇಶದ ಇನ್ಕಮ್ ಅಷ್ಟೇ ಇರ್ಬೇಕಲ್ಲ. 96 ರೂಪಾಯಿಗೆ ಹೋಯ್ತು. ಇದನ್ನ ಇರ್ಬೇಕಾಯ್ತಲ್ಲ, ನಮ್ದು ಅಷ್ಟೇ ಇರ್ಬೇಕಾಯ್ತು. ಉಳಿದಿದ್ದು ಓಕೆ ಬೆಲೆ ಏರಿಕೆ ಆಗ್ಯದ, ಅದು ಬೇರೆ ವಿಷಯ. ಹಂಗಾಗಿ ಇವ್ರುಗಳಲ್ಲಿ ಏನಾಗಿದೆ, ಇವರು ಯಾವ್ದು ಕೆಲಸ ತಾವು ಮಾಡಿಲ್ಲ, ಸುಮ್ನೆ ಆ ನೆಹರೂಗಳನ್ನ ಇಂದಿರಾ ಗಾಂಧಿನ ಬೈಕೋತ ಅಡ್ಡಾಡಿದ್ರು ಆಗಿಲ್ಲ. ಇವ್ರು ನೀರಾವರಿ ಒಂದೇ ಮಾಡಿದ್ ನೀರಾವರಿ. ಇವ್ರು ಎಲ್ಲಾ ಕಡೆ ಎಲ್ಲಿ ನೀರಾವರಿ ಮಾಡ್ಯಾರ? ಇವ್ರು ರಾಮ ಮಂದಿರದಾಗ ನೀರಾವರಿ ಮಾಡ್ಯಾರ, ಮಳಿ ಬಂದಾಗ ಸೋರು. ಮತ್ತಲ್ಲಿ ಏರೋಪೋರ್ಟ್ ಅದ ಅಂತ ಇಂತ ಕಟ್ಟಡ, ಅಲ್ಲಿ ಸೋರುದು, ಅಲ್ಲಿ ಇವ್ರು ನೀರಾವರಿ, ಇವ್ರು ಸೋರಿಕೆ ನೀರಾವರಿ. ಇವ್ರು ಈ ತರ ಕಂಪ್ಲೀಟ್ ಈ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಭ್ರಷ್ಟರು, ಭಂಡರು. ಮತ್ತೆ ಇವ್ರೇನದಾರಲ್ಲ ಯಾವುದೇ ಒಂದು ಜನರಿಗೆ ಇವತ್ತು ನೀಟ್ ವಿಚಾರ 5 ಸಲ್ತಿ ನೀವು ಲೀಕ್ ಆಗ್ತದೆ ಪೇಪರ್ ಅಂತಂದ್ರೆ ಏನ್ ಮಾಡತ್ತಾರೆ ಇವ್ರು? ಚೌಕಿದಾರ್ ಮತ್ ಮೇಲೆ ಚೌಕಿದಾರ್ ಅಂತ ಇವ್ರು ಜಗತ್ನಾಗ ಇರ್ಲಾರಂತ ಚೌಕಿದಾರರು ಇವ್ರು ಯಾವ್ದನ್ನು ಒಂದ್ ಪೇಪರ್ ಕೈಗೊಳ್ಳಲ್ಲ. ರಫೇಲ್ ಹಗರಣದಾಗ ಸಿಕ್ಕೊಂಡ್ರು, ಆ ರಫೇಲ್ ಹಗರಣ ಎಲ್ಲ ಕಳೆದು ಬಿಟ್ಟು ಅಂತ ಇಷ್ಟು ಜನ ನಮ್ ಜನ ಹಂಗೆ ಹೌದು ಮೋದಿಜಿ ಹೇಳ್ಯಾರ ಕಳೆದಿಟ್ಟು ಆ ತರದ ಮತ್ತೆ ಇದಕ್ಕೆ ಅಂಧಭಕ್ತಿ ಅಂತಾರ. ಈಗ ಅವ್ರು ಹೇಳ್ದಂಗೆ ಕುಣಿಲಕತ್ತೀವಲ್ಲ ನಾವು, ಒಬ್ಬ ಅನಕ್ಷರಸ್ಥ ಹೇಳ್ತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತ ಈ ಒಂದು ಆಧುನಿಕ ಯುಗದಲ್ಲಿ ನೀವು ಚರ್ಚೆ ಮಾಡಿ ನೋಡ್ಬೇಕಾಗ್ತದೆ. ನಾವು ಗಂಟಿ ಬಾರಿಸ್ತೀವಿ ಅದಕ್ಕೆ ಅಂಧಭಕ್ತರ ಅಂತಾರ. ಹೀಗಾಗಿ ಇವೇನಲ್ಲ ಭಾರತೀಯ ಜನತಾ ಪಕ್ಷ ಏನದಲ್ಲ ಇನ್ನೂ ಯಾವ ಒಂದು ಸ್ಥಿತಿಗೆ ಹೋಯ್ತದ ನಮ್ಗೆ ಗೊತ್ತಿಲ್ಲ. ಜನರಿಗೆ ಬಹಳಷ್ಟು ಕಷ್ಟ ಆಗಿದೆ, ಎಲ್ಲ ಬೆಲೆ ಕೇಳ್ಕೊಂಡು ಎಲ್ಲ ಬಹಳ ಆಲ್ರೆಡಿ ಹೇಳ್ಬಿಟ್ಟಾರ, ನಾನೇನು ಹೇಳೋದಿಲ್ಲ. ಇವರು ತಾವು ಹೇಳಿದ್ದನ್ನೇ ಸಮರ್ಥನೆ ಮಾಡ್ಕೊತ ದೇಶವನ್ನ ಅಧೋಗತಿಗೆ ಒಯ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।